ಕೊಡಗಿನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಗಂಡಾನೆ ಸಾವನ್ನಪ್ಪಿದೆ. ಇದು ನಿರಂತರವಾಗಿ ಕೊಡಗಲ್ಲೇ ಮೋಸ್ಟ್ಲಿ ನಡೀತಾ ಇದೆ ಅನ್ಸುತ್ತೆ. ಕೊಡಗಿನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಗಂಡಾನೆ ಸಾವು. ಗೋಣಿಕೊಪ್ಪ ಪೊನ್ನಮ್ಮಪೇಟೆಯ ಮಡಿಕೆ ಬೀಡು ಬಳಿ ಘಟನೆ. 30 ವರ್ಷ ಪ್ರಾಯದ ಗಂಡು ಕಾಡಾನೆ ಸಾವಿನ ಶಂಕೆ. ಅರಣ್ಯ ಇಲಾಖೆ ಅಧಿಕಾರಿಗಳ ದೌಡು ಪರಿಶೀಲನೆ. ಕೊಡಗಿನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಗಂಡಾನೆ ಸಾವನ್ನಪ್ಪಿದೆ. ಗೋಣಿಕೊಪ್ಪದ ಪೊನ್ನಂಪೇಟೆಯ ಬಳಿ ಒಂದು ಘಟನೆ ನಡೆದಿದೆ. ಮೋಸ್ಟ್ಲಿ ಕೊಡಗಲ್ಲೇ ಜಾಸ್ತಿ ಆನೆ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಕೇಳ್ಪಟ್ಟಿದ್ವಿ ಒಂದಷ್ಟು ಘಟನೆಗಳಾಗಿರೋದು. ಸೊ ಈಗಲೂ ಕೂಡ ಕೊಡಗಿನಲ್ಲಿ ಪಾಪ ಕಾಡಾನೆ ಬಂದಿದೆ. ಕಾಡಾನೆ ಅದಕ್ಕೆ ಎಲ್ಲಿ ಗೊತ್ತಿದೆಯೋ ಗೊತ್ತಿಲ್ಲ, ಅದಕ್ಕೆ ಈ ವಿದ್ಯುತ್ ತಂತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. 30 ವರ್ಷದ ಪ್ರಾಯದ ಈ ಒಂದು ಗಂಡಾನೆ, ಮೋಸ್ಟ್ಲಿ ಮಳೆನೂ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ. ಸೊ ವಿದ್ಯುತ್ ತಂತಿ ಸ್ಪರ್ಶವಾಗಿ ಸಾವನ್ನಪ್ಪಿದೆ. ಇನ್ನು ಅಲ್ಲಿರುವಂತಹ ಸ್ಥಳೀಯರು ಸಹ ಮೋಸ್ಟ್ಲಿ ನೋಡಿರಬೇಕು. ನೋಡಿ ಅಯ್ಯೋ ಗಂಡಾನೆ ಸತ್ತಿದೆ ಅಲ್ವಾ ಅಂತ ಹೇಳಿ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ ಪೊಲೀಸರಿಗೆ. ಸೊ ಅಲ್ಲಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಸಹ ನಡೆಸಿದ್ದಾರೆ. ಅರ್ಜೆಂಟ್